ಮೇಡಮ್ ಸಿನಿಮಾ ಹೇಗೆ ಅನಿಸ್ತು ಮೇಡಮ್? ಓಕೆ, ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯಿತು? ಪ್ರಿನ್ಸಿಪಲ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಕಾದಂಬರಿ ಆಧಾರಿತ ಚಿತ್ರ ಆಗಿರೋದ್ರಿಂದ ಪರಮ್ ಗುಬ್ಬಿಯವರು ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆಯ ಪ್ರಯತ್ನ, ಚೆನ್ನಾಗಾಗಿದೆ ಅಷ್ಟೇ. ಮೇಡಮ್ ಸಿನಿಮಾ ಹೇಗೆ ಅನಿಸ್ತು? ಚೆನ್ನಾಗಿದೆ. ಕಾದಂಬರಿ ಆಧಾರಿತ ಸಿನಿಮಾ ಚೆನ್ನಾಗಿದೆ. ಲವ್ ಸ್ಟೋರಿ, ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ನಿಮ್ಗೇನು ಇಷ್ಟ ಆಯ್ತು ಸಿನಿಮಾ? ಕತೆ ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ನರೇಟ್ ಮಾಡಿದೆ. ಸರ್ ಹೇಗೆ? ಸರ್ ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ತುಂಬ ಅತ್ಯುತ್ತಮವಾದ ಚಿತ್ರ, ಸಾಂಸಾರಿಕವಾದ ಚಿತ್ರ ಅಂತ ನೇರವಾಗಿ ಹೇಳ್ಬೋದು. ಈಗ ಬರೋ ಎಲ್ಲ ಅಬ್ರ ಸಿನಿಮಾಗಳಲ್ಲಿ ಇದು ತುಂಬ ಡೀಸೆಂಟ್ ಆಗಿದೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಪರಮ್ ಗುಬ್ಬಿಯವರ ನಿರ್ದೇಶನ, ಆಯಾ ಪಾತ್ರಗಳ ಆಯ್ಕೆ ಕೂಡ ತುಂಬ ಚೆನ್ನಾಗಿದೆ. 2 ಹಾಡಿದೆ, ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟ್ ಆಗಿದೆ. ಎಲ್ಲರೂ ಕೂತ್ಕೊಂಡು ನೋಡಲೇಬೇಕಾಗಿರೋ ಚಿತ್ರ. ಎಲ್ಲರೂ ನೋಡಿ ಕನ್ನಡ ಚಿತ್ರಗಳನ್ನು ಶುಭ ಬ್ಯೂಟಿಫುಲ್ ಲವ್ ಸ್ಟೋರಿ. ಅದರಲ್ಲಿ ಒಂದು ಪಾತ್ರೆ ಮಾಡಿದ್ದೀನಿ ನಾನು, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನೀವು ಪಾತ್ರ ಮಾಡಿದ್ದೀರಾ? ಹೌದು, ನಾನೊಂದು ಗ್ರೂಪ್ ಸೀನ್ ಮಾಡಿದ್ದೀನಿ. ಬಿಗ್ ಸ್ಕ್ರೀನ್ಗೆ ನಂದಿದ್ದು ಮೊದಲನೇ ಎಂಟ್ರಿ. ಹೇಗೆ ಅನಿಸ್ತು ಕತೆ ಎಲ್ಲ? ಕತೆ ಇತ್ತೀಚೆಗೆ ಕಾದಂಬರಿ ಆಧಾರಿತವಾದಂಥ ಚಿತ್ರಗಳು ಬರ್ತಾರೆ ತುಂಬ ಕಡಿಮೆ. ಅದರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಭರಾಟೆ ಗಲಾಟೆ ಇರುವಂಥ ಮೂವೀಸಲ್ಲಿ ಇದು ಒಂಥರ ಸೈಲೆಂಟ್ ಆಗಿರುವಂಥದ್ದು ಮತ್ತು ಸದಭಿರುಚಿ ಉಳ್ಳಂತಹ ಚಿತ್ರ ಅಂತ ನನಗನ್ಸುತ್ತೆ. ಹೊಸ ಥರ ಫೀಲಿಂಗ್ ಕೊಡುತ್ತೆ ಜನಕ್ಕೆ. ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಹರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೇಗೆ ಅನಿಸ್ತು ಸಿನಿಮಾ ನಿಮಗೆ? ಹೇಳಿ ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಮಲೆನಾಡು ಪರಿಸರದಲ್ಲಿ ತೆಗೆದಿದ್ದಾರೆ. ಮತ್ತು ಯಾರ್ಯಾರೆಲ್ಲ ಆ್ಯಕ್ಟ್ರೆಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಂತೂ ಕರೆಕ್ಟು. ಈಗ ಹೀರೋ ನೋಡೋದಕ್ಕೆ ತುಂಬ ಒಂಥರ ಮಾತಾಡೋದೇ ಇಲ್ವೇನೋ ಅನ್ನೋ ಥರ ಇದ್ದಾರೆ. ಬಟ್ ಅವರಲ್ಲಿ ತುಂಬ ಖಡಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಒಂದು ಪಾಯಿಂಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಲೋ ಆಗೋಯ್ತು ಮೂವಿ ಅಷ್ಟೇ. ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಮೂವಿ ಓಕೆ ಚೆನ್ನಾಗಿದೆ. ಕಾದಂಬರಿ ಅದು ಆ ಥರದ್ದು ಏನು ಡೈಲಾಗ್ಸ್ ಇದೆ ಅದೇ ಮಾಡಿರೋದ್ರಿಂದ, ಆ ಕಾಲಘಟ್ಟದ್ದು ಮಾಡಿರೋದ್ರಿಂದ ಅದು ಅದೇ ಥರ ಬರುತ್ತೆ ಮೂವಿ. ಓಕೆ, ಚೆನ್ನಾಗಿದೆ. ಸೊ ಓಕೆ, ತುಂಬ ಚೆನ್ನಾಗಿದೆ, ಆಸಮಾಗಿದೆ. ಎಲ್ಲರೂ ಬಂದು ನೋಡಿ. ನಾರ್ಮಲ್ ಮೂವಿಗಿಂತ ಕತೆ ಆಧಾರಿತ ಮೂವಿ ತುಂಬ ಚೆನ್ನಾಗಿದೆ. ಮೇಡಮ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ಎಲ್ಲ ಕೂತು ನೋಡ್ಬೋದು. ಫಸ್ಟ್ ಹಾಫು ತುಂಬ ಚೆನ್ನಾಗಿ ಬಂದೆ, ಸೆಕೆಂಡ್ ಹಾಫ್ ಅಂತೂ ಇನ್ನೂ ಸೂಪರ್ ಆಗಿದೆ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ಕಾದಂಬರಿ ಆಧಾರಿತ ಮೂವಿ ತುಂಬ ಖುಷಿ ಆಗುತ್ತೆ. ಇವಾಗ ಯಾವುದೂ ಆ ಥರ ಬರ್ತಿರಲಿಲ್ಲ. ಸೊ ನಂಗೆ ಸದಾಶಿವ ಅವರ ಸ್ಟೋರಿ ನಾನು ಓದ್ತಾ ಇದ್ದೆ. ಸೊ ತುಂಬ ಖುಷಿಯಾಗಿದೆ. ಒಳ್ಳೆಯ ಸ್ಟೋರಿ ತಾಗ್ತಿದ್ದಾರೆ. ಆಲ್ ದ ಬೆಸ್ಟ್. ಮತ್ತೆ ಮಳೆ ಹೋಯ್ತಿದೆ, ಎಲ್ಲರೂ ನೋಡಿ ಖುಷಿ. ಎಲ್ಲ ಹೊಸಬು ಚೆನ್ನಾಗಿತ್ತು, ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸಬರನ್ನ ಬೆಳೆಸೋ ಪ್ರೋತ್ಸಾಹ ಮಾಡಿ ಇಷ್ಟೇ ಹೇಳೋದು. ಮೇಡಮ್ ಹೇಳಿ, ಸಿನಿಮಾ ಹೇಗೆ ಅನಿಸ್ತು? ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ನಿಮಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅಂದರೆ ಇದು ಕಾದಂಬರಿ ಆಧಾರಿತ ಆಗಿದೆ. ಆ್ಯಂಡ್ ಆಲ್ಸೋ ಈಗಿನ ಜನ್ರೇಷನ್ ಈ ಥರ ಮೂವೀಸ್ ನೋಡಿದ್ರೆ ಲವ್ ಬಗ್ಗೆ ಆಗಲಿ ಎಲ್ಲ ಕಡೆ ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಥಿಯೇಟರಿಗೆ ಅಂತ ಕೇಳ್ತೀನಿ. ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು? ಅಂದರೆ 2 ಜನರೇಷನ್ ಆಫ್ ಲವ್ ತೋರಿಸಿದ್ದಾರೆ. ಸೊ 2 ಜನ್ರೇಷನ್ ಲವ್ ಕೂಡ ಯಾವ ಥರ ಇದೆ ಆ್ಯಂಡ್ ಲವ್ ಅನ್ನೋದು ನೆವರ್ ಎಂಡಿಂಗ್ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಚೆನ್ನಾಗಿದೆ. ಸರ್ ಫೈನಲಿ ಸಿನಿಮಾ ರಿಲೀಸ್ ಆಗಿದೆ. ಈ ಬಿಸಿಲಿನಲ್ಲಿ ಮಳೆ ಸಿನಿಮಾ ತಂದಿದ್ರು, ಏನು ಹೇಳ್ತಾರೆ? ಎಲ್ಲ ಜನ ಮೆಚ್ಕೊಂಡಿದ್ದಾರೆ, ಹೊಗಳ್ತಾ ಇದ್ದಾರೆ. ಅದು ತುಂಬ ಸಂತೋಷ ಇದೆ. ಎಲ್ಲ ಅರಸಿ ಆಶೀರ್ವದಿಸಿದ್ದಕ್ಕೆ ಭಾಳ ಸಂತೋಷ. ಒಂದು ಕಾದಂಬರಿ ಆಧಾರಿತ ಚಿತ್ರ ತಂದಿದ್ದೀವಿ, ಒಂದು ಕೌಟುಂಬಿಕ ಚಿತ್ರ. ಹಾಗಾಗಿ ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾವನ್ನು ಪ್ರೋತ್ಸಾಹಿಸಿ ಮತ್ತು ಯಶಸ್ಸುಗೊಳಿಸಬೇಕು ಅಂತ ನಿಮ್ಮನ್ನು ವಿನಂತಿಸ್ಕೊಳ್ತೀವಿ. ಸರ್ ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ರೆ ಹೇಗಿದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸಬರ ತಂಡ ತುಂಬ ಕನಸುಗಳು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಇಲ್ಲಿ ನಮ್ಮ ಜೊತೆ ನೋಡಿದಂಥ ಆಡಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ವೃತ್ತಿ ಜೀವನದ ಆರಂಭದಲ್ಲೇ ಇಂಥ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ತುಂಬ ಖುಷಿ ಇದೆ. ಇದು ಕಾದಂಬರಿ ಆಧಾರಿತ ಚಿತ್ರ. ಅಂದರೆ ನೀವೆಲ್ಲ ಬಂದು ಈ ಸಿನಿಮಾನ ಗೆಲ್ಲಿಸಿದ್ರೆ ನಮ್ಮ ನಟರಿಗೂ ಇನ್ನೊಂದಷ್ಟು ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೂ ಇನ್ನೊಂದಷ್ಟು ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಒಂದು ಪರಮ್ ಸರ್ ಜೊತೆ ವರ್ಕ್ ಮಾಡಿ ಅವ್ರದ್ದು ಡೆಬ್ಯೂ, ನಿಮ್ಮದು ಡೆಬ್ಯೂನ ಹೇಗೆ? ಹೌದು, ಪರಮ್ ಸರ್ ಜೊತೆ ಕೆಲಸ ಮಾಡಿದಂಥ ಅನುಭವ ತುಂಬ ಖುಷಿ ಇದೆ. ಸಾಕಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿ.
ಅವರು ಇನ್ನಷ್ಟು ಒಳ್ಳೆ ಸದಾಭಿವೃದ್ಧಿಯ ಚಿತ್ರಗಳನ್ನ ಮಾಡಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಇದೆ ಸರ್. ಇನ್ನು ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಸಿನಿಮಾನ ಬೇಗ ರಿಲೀಸ್ ಮಾಡಿದ್ದಾರೆ. ಹೌದು, ಅಂದರೆ ಒಂದು ಕತೆಗೆ ಜೀವ ಬರಬೇಕು ಅಂದರೆ ನಿರ್ಮಾಣ ಭಾಳ ಮುಖ್ಯ. ಆ ವಿಷಯದಲ್ಲಿ ಗಂಗಣ್ಣ ಅದು ಇಂಥ ಒಂದು ಕಥೆನ ತಗೊಂಡು ಅದನ್ನು ನಿರ್ಮಾಣ ಮಾಡಿರೋದು ತುಂಬ ದೊಡ್ಡ ವಿಷಯ. ಅದು ಹೊಸಬ್ರನ್ನೆಲ್ಲ ಇಟ್ಕೊಂಡು ಸೊ ಅವ್ರಿಗೂ ಒಳ್ಳೇದಾಗಲಿ, ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಅವ್ರ ಬ್ಯಾನರ್ ಕಡೆಯಿಂದ ಬರಲಿ. ಥ್ಯಾಂಕ್ ಯು. ಎಸ್, ಮತ್ತೆ ಮಳೆಯುತ್ತಿದೆ, ರಿಲೀಸ್ ಆಗಿದೆ, ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ನಮಗೆ ಆಸೆ ಆಯಿತು ಇವಾಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ. ಕೊನೆಗೂ ಇವತ್ತು ರಿಲೀಸ್ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಫೀಡ್ಬ್ಯಾಕ್ ಕೊಟ್ಟಾಗ ನಿಜವಾಗ್ಲೂ ನಾವು ಮಾಡಿದ್ದಕ್ಕೂ ತೃಪ್ತಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ನಮ್ಮಂಥ ಕಲಾವಿದರಿಗೆ ಬೆಳೆಸಿ ಆದಷ್ಟು ಜನ ಸಿನಿಮಾನ ನೋಡಿ ಹೇಳಿ ಎಲ್ರಿಗೂ ಸಿನಿಮಾ ಬಂದು ನೋಡಿ ಅಂತ. ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಕಾದಂಬರಿ ಆಧಾರಿತ. ಸೊ ಅದೇನಾದ್ರು ಓದಿದ್ರೆ ಮುಂಚೆನೇ ಕತೆ ಬಗ್ಗೆ ಹೇಳಿದ್ರೆ ಪರಮಿಸಲ್ಲ. ಕತೆ ಬಗ್ಗೆ ಹೇಳಿದ್ರು, ನಾನು ಮುಂಚೆ ಓದಿರಲಿಲ್ಲ, ಇಲ್ಲಿ ಬಂದ ಮೇಲೆ ಎಲ್ಲ ನೋಡ್ಕೊಂಡು ಮಾಡಿರೋದು. ಓಕೆ ಸರ್. ಸೊ ಇದು ಕತೆ ನವೀನ್ ಅವರು, ಹಾಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಸಂತೋಷ ಆಯಿತು. ಅವರು ಕೂಡ ಕಸ್ತೂರಿ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಅಭಿನಯಿಸುವ ಮೂಲಕ ಅವ್ರ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಮತ್ತು ಇಡೀ ಸಿನಿಮಾನ ಮಳೆನಲ್ಲೇ ಶೂಟ್ ಮಾಡಿದ್ರಿ, ಹೇಗಿತ್ತು ಚಾಲೆಂಜ್? ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಭಾಳ ನಾನು ಶೂಟಿಂಗ್ನಲ್ಲಿ ಮಳೆನೇ, ನಾವು ಬಿಸಿಲು ನೋಡಿದ್ದೇ ಕಮ್ಮಿ ಅಂತ ಹೇಳ್ಬೋದು. ಪ್ರಯತ್ನದಲ್ಲಿದ್ದಾಗ ಎಲ್ಲ ಕಲಾವಿದರ ಪ್ರೋತ್ಸಾಹ ಸಹಕಾರ ಮತ್ತು ಅಲ್ಲಿನ ಗ್ರಾಮೀಣ ಪ್ರದೇಶದ ಜನರು ಭಾಳ ಸಹಕಾರ ಕೊಟ್ಟರು. ಹಾಗಾಗಿ ಇದೊಂದು ವಿಶೇಷ ಅನುಭವ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಿ, ಅದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಸಾರಿ, ಅದಕ್ಕೇನು ತಯಾರಿ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಡೈರೆಕ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಸರ್ ತಾಯಿ ಪಾತ್ರಕ್ಕಂತೂ ತೋರಿಸ್ತಾ ಇದ್ದೀರಾ, ಬಿಳಿ ಕೂದಲು ಎಲ್ಲೂ ತೋರಿಸ್ಬೇಡಿ ಅಂತ. ಸೊ ಅದನ್ನು ಅಚ್ಚುಕಟ್ಟಾಗಿ ನಾನು ತೋರಿಸಿದ್ದಾರೆ, ಖುಷಿ. ನೀವು ಅಷ್ಟೇ, ಆ ಪಾತ್ರ ಆ್ಯಕ್ಚುಲಿ ವಿಶೇಷವಾಗಿದೆ, ಕಾಡುತ್ತೆ ಥಿಯೇಟರ್ ಬಂದಮೇಲೆ. ಅಂದರೆ ಸರ್, ಇದು ಈ ಪಾತ್ರ ಹೇಳಿದಾಗಲೇ ನನಗೆ ಒಂದು ಕಡೆ ಭಯನೂ ಇತ್ತು. ಏನಕ್ಕಂದರೆ ಇದು 2 ಶೇಡಲ್ಲಿ ಬರುತ್ತೆ, ಯಾವ ರೀತಿ ಕ್ಯಾರಿ ಮಾಡೋದು ಏನು ಅಂತ. ಅಂದರೆ ತುಂಬ ಥಾಟ್ ಪ್ರೋಸೆಸ್ ಇದೆ ಸರ್ ಅವನ. ಅಂದರೆ 2 ಕಾಲಘಟ್ಟದಲ್ಲಿ ಬರೋ ಪಾತ್ರ ಆಗಿರೋದ್ರಿಂದ, ಒಂದು 25 ಮತ್ತು ಇನ್ನೊಂದು 50 ವರ್ಷದ ಪಾತ್ರ ಆಗಿರೋದ್ರಿಂದ ಅವನ ಆಲೋಚನೆಯಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಈಗ ಕೆ ಸದಾಶಿವರ ಕೃತಿ ತೊಗೊಂಡ್ರೆ ಅದಿರೋದೇ 12 ಪೇಜ್. ಅದನ್ನು ನಾವು ಚಿತ್ರಕಥೆ ಮಾಡ್ಕೊಂಡು ಮಾಡ್ತಾ ಇರೋದು. ನಾನು ಹೀಗೆ ಡೈರೆಕ್ಷನ್ ಟೀಮ್ ಜೊತೆ ಕೂತ್ಕೊಂಡು ಆ ಸಬ್ಟೆಕ್ಸ್ಟ್ ಏನು ಬರೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಮಾಡ್ತಾ ಅದು ಚೆನ್ನಾಗಿ ಬಂತು ಅಂತ ಹೇಳಿ. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀವಿ? ಅದೇ ಹೊಸಬರನ್ನ ಎಂಕರೇಜ್ ಮಾಡಿ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕತೆ ಇರೋವಂಥ ಸಿನಿಮಾ, ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಈಗಾಗಲೇ ನೋಡಿರೋರು ಇನ್ನಷ್ಟು ಜನಕ್ಕೆ ಹೇಳಿ ಬಂದು ಆಶೀರ್ವಾದ. ಈ ಸಮ್ಮರ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಒಳ್ಳೆ ರಿಪೋರ್ಟ್ ಬಂದಿದೆ, ಹೇಗೆ? ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಮೊದಲನೇ ಪಿಕ್ಚರು ಅಂದರೆ ಅವನಿಗೆ ಬೇಸಿಕ್ ಇರಲಿಲ್ಲ, ಆದ್ರೂ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ, ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಬಂದು ನೋಡಬೇಕು, ಆರೈಸ್ಬೇಕು ಅಂತ ಆಸೆ. ಮೇಡಮ್, ಈ ಸಿನಿಮಾ ಪ್ರೊಡಕ್ಷನ್ ವಸ್ತು ರಿಲೀಸ್ ಆಗಿದೆ, ಕ್ಯಾಮ್ರಾ. ಹಾಂ, ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಹೊಸಬ್ರೆಲ್ಲ ಸೇರಿಕೊಂಡು ಕಾದಂಬರಿ ಆಧಾರಿತ ಮೂವಿನ ಮಾಡಿದ್ದೀವಿ. ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಮೂವಿಗಳು ಬರೋದೇ ಅಪರೂಪ. ಹಾಗಾಗಿ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗಿಯೂ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ ನಮ್ಮನ್ನು ಎಲ್ಲರೂ ಬೆಳೆಸ್ಬೇಕು. ನೀವೊಂದು ಪಾತ್ರ ಮಾಡಿದ್ದೀರಲ್ಲ ಮೇಡಮ್? ಹಾಂ, ಖಂಡಿತ. ಹಾಂ, ಎಲ್ಲಿ ಮಾಡಿದ್ರಿ ಆ ಪಾತ್ರ? ಲೆಕ್ಚರರ್ ಪಾತ್ರ ಮಾಡಿದ್ದೀನಿ ಸರ್. ಮೇಡಮ್, ಈ ಸಿನಿಮಾ ಶೂಟ್ ಮಾಡಿದ್ದು ಶೃಂಗೇರಿನಲ್ಲಿ ಸರ್. ಪೂರ್ತಿ ಸಿನಿಮಾ ಶೃಂಗೇರಿ, ಹರಿಹರ, ಕೊಪ್ಪ ಅಲ್ಲೇ ಸುತ್ತಮುತ್ತ ಮಾಡಿದ್ವಿ ಸರ್. ಮೇಡಮ್, ಇಡೀ ಪಾತ್ರ ನಿಮ್ಮ ಮತ್ತೆ ನಮ್ಮ ಹೀರೋ ಮೇಲೆ ಸುತ್ತದೆ, ಏನಿತ್ತು ಆ ಪಾತ್ರ? ನೀವೇ ನೋಡಿದ್ರಲ್ಲ, ಬರೀ ಹೀರೋಗೆ ಹೊಡೆಯೋದಷ್ಟು ಇದ್ದಿದ್ದಲ್ಲಿ. ಸೊ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂತಂದರೆ ಅದು ಮಳೆ ಸೀನ್ ಇರ್ತದಲ್ವಾ, ನಾನು ತುಂಬ ಎಂಜಾಯ್ ಮಾಡಿದ್ದಂದರೆ ಮಳೆ ಸೀನ್ ಸರ್. ಸೊ ಹಾಗೆ ಹೀರೋಗೆ ಹೊಡೆದಿರೋದು, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನು ತುಂಬ ಎಂಜಾಯ್ ಮಾಡಿದೆ. ಈ ಸಿನಿಮಾನ ನಾನು ಎಂಜಾಯ್ ಮಾಡಿರೋದು ಮಳೆ ಇದ್ದಿದ್ದಕ್ಕೆ ಮಾತ್ರ. ಸೊ ಅದರಿಂದನೇ ಈ ಸಿನಿಮಾಗೊಂದು ಕಳೆ ಇರೋದು. ಸೊ ಅದಿಷ್ಟ ನನಗೆ. ಸರ್, ಇಡೀ ಸಿನಿಮಾ ನಿಮ್ಮ ಸುತ್ತಲೇ ಸುತ್ತುತ್ತೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರಿ, ಹೇಗಿದೆ? ಫಸ್ಟ್ ಸಿನಿಮಾ ಆದರೂ ನನಗೆ ಟ್ರೈನಿಂಗ್ ಕೊಟ್ಟು ನನ್ನ ಟ್ರೈನರ್ ಗುರುಗಳಾದಂಥ ಚಂದ್ರಶೇಖರ್ ರೆಡ್ಡಿ ಅವರು, ಆ್ಯಕ್ಟಿಂಗ್ನ ಗುರುಗಳವರು. ಆಮೇಲೆ ನನ್ನ ಫಸ್ಟ್ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋದು. ಸೊ ಚೆನ್ನಾಗಿ ಬಂದು ನೋಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ.
ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಅಷ್ಟೊಂದು ಲೀಲಾ ಜಾಗೃತಿ ಮಾಡಿದ್ರಲ್ಲ, ಆ್ಯಕ್ಟಿಂಗ್ ಕ್ಲಾಸ್ಗೆ ಏನಾದ್ರು ಹೋಗಿದ್ರಾ? ಅದೇ ಅವರೇ ಚಂದ್ರಶೇಖರ್ ಸರ್ದು ಅವ್ರ ಕೆಲಸ ಮಾಡ್ತಾರೆ, ಅಲ್ಲಿ ಅವ್ರು ನನ್ನ ಆ್ಯಕ್ಟಿಂಗ್ ಹೇಳ್ಕೊಟ್ರು. ಆಮೇಲೆ ನನಗೆ ಮೂವೀಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದನ್ನ ನಾನು ಮೂವೀಸ್ ನೋಡಿ ಇದರಿಂದ ಇದು ಮಾಡಿದ್ದೀನಿ. ನಿಮ್ಮನ್ನೇ ಆ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಹೇಗೆ ಅನಿಸ್ತು?